ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರೆಲ್ಲರೂ ಕೂಡ ಈ ಒಂದು ಕಾರ್ಡ್ ಕಡ್ಡಾಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಡ್ ಮಾಡಿಸಿಲ್ಲ ಅಂತಂದರೆ ಅಥವಾ ನಿಮ್ಮ ಹತ್ರ ಇರಲಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ರೀತಿಯ ಒಂದು ಪಿಂಚಣಿ ಹಣ ಬರೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಡಿಂದ ಈಗಾಗಲೇ ಬಂದುಬಿಟ್ಟು ಸರ್ಕಾರದವ್ರು ಏನು ಮಾಡಿದೆ ಅಂದರೆ 23 ಲಕ್ಷ ಪಿಂಚಣಿದಾರರು ಏನಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಕ್ಯಾನ್ಸಲ್ ಮಾಡಿದ್ದಾವೆ ಅಂತಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಏನಪ್ಪ ಈ ಒಂದು ಕಾರ್ಡ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದರ ಜೊತೆ ಬಂದುಬಿಟ್ಟು ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ, ನಮ್ಗೆ ಇನ್ನೂ ಕೂಡ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತೇಳಿ. ಸೊ ಅದಕ್ಕೂ ಕೂಡ ಏನು ರೀಸನ್ಸ್ ಇರ್ಬೋದು ಅನ್ನೋದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆ ಕೆಲವೊಂದು ಅಪ್ಡೇಟ್ಗಳಿದೆ, ಅಂದರೆ ಪಿಂಚಣಿ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ. ಈ ಒಂದು ಫ್ಯಾಮಿಲಿ ಕಾರ್ಡ್ ಏನಪ್ಪ ಅಂತಂದರೆ, ಈ ಒಂದು ಫ್ಯಾಮಿಲಿ ಕಾರ್ಡ್ ಮಾಡಿಸಿಲ್ಲ ಅಂತಂದರೆ ನಿಮಗೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಪಿಂಚಣಿ ಹಣ ಸಿಗೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಫ್ಯಾಮಿಲಿ ಕಾರ್ಡ್ ಅಂತಂದರೆ ಬರೀ ಪಿಂಚಣಿಗೆ ಮಾತ್ರ ಅಲ್ಲ, ಈಗ ನೀವೇನು ಗೃಹಲಕ್ಷ್ಮಿ ಹಣ ಪಡ್ಕೊಳ್ತಾ ಇದ್ರಲ್ಲ ಅದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಅದೆರಡು ಮಾತ್ರ ಅಲ್ಲದೆ ಕೆಲವೊಂದು ಅಂದರೆ ಸಾಕಷ್ಟು ಸರ್ಕಾರದಿಂದ ಏನೆಲ್ಲ ಬೆನಿಫಿಟ್ಸ್ ತೊಗೊಳ್ತಾ ಇದ್ದಾರೆ ಅದೆಲ್ಲದಕ್ಕೂ ಕೂಡ ಈ ಒಂದು ಕಾರ್ಡ್ ಫ್ಯಾಮಿಲಿ ಕಾರ್ಡ್ ತುಂಬ ಕಡ್ಡಾಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಏನಕ್ಕೆ ಈ ಥರ ಸಡನ್ನಾಗಿ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ, ಏನಿದು ಫ್ಯಾಮಿಲಿ ಕಾರ್ಡ್ ಅಂತಂದರೆ ನಿಮ್ಮ ಮನೇಲಿರುವಂಥ ಸದಸ್ಯರೆಲ್ಲರದು ಕೂಡ ಎಲ್ಲ ಒಂದು ಇನ್ಫಾರ್ಮೇಷನ್ ಸೇರಿಸ್ಬಿಟ್ಟು ಇಲ್ಲಿ ಫ್ಯಾಮಿಲಿ ಕಾರ್ಡ್ ಅಂತ ಹೇಳಿ ಮಾಡೋ ಅಂಥದ್ದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸರ್ಕಾರದವರು ಡಿಸ್ಕಸ್ ಮಾಡಿದ್ದಾರೆ, ಅಂದರೆ ಇದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಫ್ಯಾಮಿಲಿ ಕಾರ್ಡ್ನ ನಾವು ಜಾರಿಗೆ ತರಲೇಬೇಕು ಅಂಥೇಳಿ. ಸೊ ಕಾರಣ ಇಷ್ಟೇ. ಏನಪ್ಪ ಕಾರಣ ಅಂತಂದರೆ, ಸೊ ಈಗ ಎಲ್ರಿಗೂ ಗೊತ್ತಿರುತ್ತೆ ಪಿಂಚಣಿ ಬಗ್ಗೆ ಸಾಕಷ್ಟು ಜನರದ ಪರಿಷ್ಕರಣೆ ಮಾಡಿಬಿಟ್ಟು ಸಾಕಷ್ಟು ಜನರನ್ನ ಕ್ಯಾನ್ಸಲ್ ಕೂಡ ಮಾಡ್ತಾ ಇದ್ದಾರೆ, ಅವರು ಪಿಂಚಣಿಯಿಂದ ಔಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಕಾರಣ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅವರು ಅರ್ಹರಲ್ಲದೆ ಇದ್ದರೂ ಕೂಡ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಟಿರೋದಾಗಿರ್ಬೋದು ಅಥವಾ ಬೇರೆ ಇನ್ನೇನೋ ಮಾಡಿಬಿಟ್ಟು ಕೂಡ ಸರ್ಕಾರದಿಂದ ಲಾಭವನ್ನು ಪಡಿತಾ ಇರ್ತಾರೆ. ಸೊ ಈ ಒಂದು ವಿಚಾರ ಸರ್ಕಾರ ಗಮನಕ್ಕೆ ಬಂದಿರೋದ್ರಿಂದ ಸರ್ಕಾರದವರು ಈ ಒಂದು ಫ್ಯಾಮಿಲಿ ಕಾರ್ಡನ್ನು ನಾವು ಮಾಡಿಸ್ಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಏನಕ್ಕೆಪ್ಪ ಅಂತಂದರೆ ನಿಮ್ಮ ಫ್ಯಾಮಿಲಿ ಯಾರಾದರೂ ಒಬ್ಬರು ತೀರ್ಕೊಂಡ್ರು ಅಥವಾ ಸಾವನ್ನಪ್ಪಿದ್ರು ಕೂಡ ಆ ಒಂದು ಇನ್ಫಾರ್ಮೇಷನ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ. ಆ್ಯಂಡ್ ಆ ಒಂದು ವ್ಯಕ್ತಿ ಏನು ಸರ್ಕಾರದಿಂದ ಲಾಭಗಳನ್ನ ಪಡಿತಾ ಇದ್ದಾರೆ ಅನ್ನೋದು ಮುಂಚೆನೇ ಅಪ್ಡೇಟ್ ಆಗಿರೋದ್ರಿಂದ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಅವ್ರಿಗೆ ಏನು ಸಿಗಬೇಕಾಗಿರುತ್ತೋ ಅದನ್ನು ಕಟ್ ಮಾಡಿ, ಅಂದರೆ ಆ ಒಂದು ಪೊಸಿಷನ್ಗೆ ನೀವು ಯಾರಾದರೂ ಅಪ್ಲೈ ಮಾಡಬೇಕು ಅಥವಾ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಪಿಂಚಣಿ ಹಣ ಆಗಿರ್ಬೋದು 60 ವರ್ಷ ಆಗಿದ್ರೆ ನಿಮಗೆ, ಸೊ ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಸರ್ಕಾರದವರು ಈ ಒಂದು ಫ್ಯಾಮಿಲಿ ಕಾರ್ಡ್ನ ಕಡ್ಡಾಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಯಾರಿಗಾದರೂ ಅಂದರೆ ನಿಮ್ಮ ಮನೆಗಳಲ್ಲಿ ಇದನ್ನ ಆದಷ್ಟು ಬೇಗ ಮಾಡಿಸ್ಬೇಕು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಯಾಕೆಂತಂದರೆ ಅದು ಚರ್ಚೆ ಆಗಿರೋದಂತೂ ಖಂಡಿತ, ಆದರೆ ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಇನ್ನೂ ಹೊರ ಬಂದಿಲ್ಲ ಅಂತಲೇ ಹೇಳ್ಬೋದು. ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಖಂಡಿತವಾಗ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ. ಸೊ ಯಾವ ಥರ ಅಪ್ಲೈ ಮಾಡಬೇಕು, ಅದನ್ನ ಎಲ್ಲಿ ಹೋಗಿ ಪಡ್ಕೋಬೇಕು, ಅಂದರೆ ಇದ್ರ ಬಗ್ಗೆ ಏನು ಅಪ್ಡೇಟ್ಗಳಿದೆ ಪ್ರತಿಯೊಂದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿದ ತಕ್ಷಣ. ಸೊ ಈ ಒಂದು ಫ್ಯಾಮಿಲಿ ಕಾರ್ಡ್ ಕಡ್ಡಾಯ ಅಂತೇಳಿ ಹೇಳ್ತಾ ಇದ್ದಾರೆ ಪಿಂಚಣಿದಾರರಿಗೆ. ಇನ್ನು ಪಿಂಚಣಿಯ ಅಪ್ಡೇಟ್ಗಳ ಬಗ್ಗೆ ಮಾತಾಡೋದಾದರೆ, ಸೊ ಇಲ್ಲಿವರೆಗೂ ಕೂಡ ಪಿಂಚಣಿಯ ಈ ಒಂದು ಫ್ಯಾಮಿಲಿ ಕಾರ್ಡ್ ಇಂದಾನೆ ಅಂತ ಹೇಳ್ಬೋದು. ಅಂದರೆ ಅವ್ರು ಯಾರು ಸಾವನ್ನಪ್ಪಿರ್ತಾರೆ ಆದರೂ ಕೂಡ ಅವ್ರ ಹೆಸರಲ್ಲಿ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಪಿಂಚಣಿ ಹಣ ಆಗಿರ್ಬೋದು, ಸೊ ಅವ್ರಿಗೆ ಬರ್ತಾ ಇರುತ್ತೆ, ಅದನ್ನು ಮನೆಯವರು ಉಪಯೋಗ ಮಾಡ್ಕೊಳ್ತಾ ಇರ್ತಾರೆ. ಸೊ ಹಾಗಿಬಿಟ್ಟು ಸರ್ಕಾರದವರು ಅಂತಹ ಏನು ಪಿಂಚಣಿದಾರ ಇರ್ತಾರೆ ಅಂಥವ್ರನ್ನ 23 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರನ ಪಿಂಚಣಿ ಇಲಾಖೆ ಅಂದರೆ ಪಿಂಚಣಿಯಿಂದ ಔಟ್ ಮಾಡಿದ್ದೀವಿ, ಅಂದರೆ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಇದು ಮೊದಲನೇ ಅಪ್ಡೇಟ್ ಆಗಿರುತ್ತೆ. ಆ್ಯಂಡ್ ಎರಡನೇ ಅಪ್ಡೇಟ್ ಬಂದುಬಿಟ್ಟು ಸಾಕಷ್ಟು ಜನ ಕೇಳ್ತಾನೆ ಇರ್ತೀರಾ, ನಮಗಿನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ, ನಮಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ನಮಗೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ಸೊ ತುಂಬ ದಿನಗಳಿಂದ ಪಿಂಚಣಿ ಹಣ ನಮಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಕೆಲವೊಂದು ಕ್ಲಾರಿಟಿಗಳನ್ನ ಕೊಟ್ಟಿದ್ದಾರೆ, ಏನು ಇಶ್ಯೂಸ್ ಆಗಿರ್ಬೋದು ನಿಮ್ಮ ಕಡೆಯಿಂದ ಅಂಥೇಳಿ. ಸೊ ನಮ್ಮ ಕಡೆಯಿಂದ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಅಂದರೆ ಇಶ್ಯೂಸ್ ಇಲ್ಲ, ಎಲ್ಲ ಕರೆಕ್ಟಾಗಿ ನಾವು ಜಮೆ ಮಾಡ್ತಾ ಇದ್ದೀವಿ. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಲ್ಲೇ ಸಮಸ್ಯೆ ಇರೋದ್ರಿಂದ ನಿಮಗೆ ಹಣ ತಡವಾಗಿ ಬರ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಅದಕ್ಕೆ ಏನಪ್ಪ ರೂಲ್ಸ್ ಅಪ್ಡೇಟ್ಗಳು ಏನೇನಿದೆ ಅಂತಂದರೆ, ಸೊ ಮೊದಲನೇದಾಗಿ ಬಂದುಬಿಟ್ಟು ನೀವು ಈ KYC ಮಾಡಿಸ್ದೇ ಇರೋದು, ಸೊ ಈ KYC ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ
ಮಾಡಿಸಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯ ಒಂದು ಪಿಂಚಣಿ ಹಣ ಬಂದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ಜೀವಾವಧಿ ಪ್ರಮಾಣ ಪತ್ರ. ಸೊ ಪ್ರತಿ ವಿಡಿಯೋಗಳಲ್ಲೂ ಕೂಡ ಹೇಳ್ತಾ ಇರ್ತೀರಿ ಜೀವಿತ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ನೀವು ಸಲ್ಲಿಸಲೇಬೇಕು ಅಂತೇಳಿ. ಸೊ ಈಗ 23 ಲಕ್ಷ ಏನು 23 ಲಕ್ಷ ಏನು ಪಿಂಚಣಿದಾರರು ಕ್ಯಾನ್ಸಲ್ ಆಗಿದ್ದಾರೆ, ಅದಕ್ಕೆ ಮೇನ್ ರೀಸನ್ನೇ ಬಂದುಬಿಟ್ಟು ಈ ಒಂದು ಜೀವಿತ ಪ್ರಮಾಣ ಪತ್ರ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಬೇಗ ಜೀವಿತ ಪತ್ರವನ್ನು ನೀವು ಸಲ್ಲಿಸಿದ್ರೆ ನಿಮಗೆ ಹಣ ಸಿಗುವಂಥದ್ದು. ಸೊ ನಾನು ಮುಂಚೆನೇ ಹೇಳಿದ್ದೀನಿ ಯಾವ ಥರ ಅದನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿ. ವೆಬ್ಸೈಟ್ ಮುಖಾಂತರ ಕೂಡ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಹತ್ರದಲ್ಲಿರುವಂಥ ಗ್ರಾಮ ಒನ್ಗೋ ಅಥವಾ ಏನು ಕರ್ನಾಟಕ ಒನ್ಗೋ ಹೋಗಿಬಿಟ್ಟು ಗ್ರಾಮ ಪಂಚಾಯತ್ಲೂ ಕೂಡ ಹೋಗಿ ಕೇಳಿದ್ರೆ ಅಲ್ಲಿ ಗ್ರಾಮವನ್ನು, ಸೊ ಅಲ್ಲಿ ಕೂಡ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಳ್ತಾರೆ. ಸೊ ಆದಷ್ಟು ಬೇಗ ಮಾಡಿದ್ರೆ ನಿಮಗೆ ಪಿಂಚಣಿ ಹಣ ಯಾವ ಥರ ಬರುತ್ತೆ ಮುಂಚೆ ಅದೇ ಥರನೇ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂತಂದರೆ ಅದು ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಈಗ ನೀವು ಅನ್ಕೋಬೋದು ನಾವು ಹೋದ ವರ್ಷನೇ ಸಬ್ಮಿಟ್ ಮಾಡಿದ್ದೀವಿ ಆದರೂ ಕೂಡ ನಮಗೆ ಹಣ ಬರ್ತಾ ಇಲ್ಲ ಅಂತಂದರೆ, ಇದು ಪ್ರತಿ ವರ್ಷದಲ್ಲೂ ಕೂಡ ಅಂದರೆ ಪ್ರತಿ ವರ್ಷವೂ ಕೂಡ ಇದನ್ನು ಅಪ್ಡೇಟ್ ಮಾಡಿಸ್ಬೇಕು. ಅಂದರೆ ಇದನ್ನು ನಾವು ಕೊಡಬೇಕು ಅಂತ ಇಲ್ಲಿ ಸರ್ಕಾರದವರೇ ಹೇಳ್ತಾ ಇರೋವಂಥದ್ದು. ಸೊ ನಿಮ್ಮಲ್ಲಿ ಯಾರಾದರೂ ಹೋದ ವರ್ಷ ಮಾಡಿಸಿದ್ದೀವಿ ಈ ವರ್ಷ ಮಾಡಿಸಿಲ್ಲ ಅಂತಂದರೆ ಆದಷ್ಟು ಬೇಗ ಹೋಗಿ ಮಾಡಿಸಿ, ನಿಮಗೆ ಪಿಂಚಣಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಯಾವ ಥರ ಬರ್ತಾ ಇರುತ್ತೋ ಅದೇ ರೀತಿ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಬರುತ್ತೆ. ಜೀವಾವಧಿ ಪ್ರಮಾಣ ಪತ್ರ ಇಲ್ಲಿ ಕಡ್ಡಾಯ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಮೂರನೇ ಪಾಯಿಂಟ್ ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಲಿಂಕ್ ಆಗದೇ ಇರುವುದು. ಸೊ ಇಲ್ಲಿ ಅದು ಆಗಲೇಬೇಕು ಅಂತ ಹೇಳಿ ಸರ್ಕಾರದವರು ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿರೋದು. ಪ್ರತಿಯೊಂದು ಯೋಜನೆಗಳನ್ನ ನಾವು ಪಡ್ಕೋಬೇಕು ಅಂದರೆ ಈ ಒಂದು ಕೆಲಸ ಕಡ್ಡಾಯ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗ ಹೋಗಿ ಸಲ್ಲಿಸಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ 2-3 ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಅವೆಲ್ಲದಕ್ಕೂ ಮೇನ್ ರೀಸನ್ ಬಂದುಬಿಟ್ಟು ಇವೇ ಆಗಿರುತ್ತೆ ಅಂತ ಇಲ್ಲಿ ಸರ್ಕಾರದವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅವ್ರ ಕಡೆಯಿಂದ ಯಾವುದೇ ರೀತಿಯ ಒಂದು ಇಶ್ಯೂಸ್ ಇಲ್ಲ, ಅಂದರೆ ಅವರ ಒಂದು ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಇಶ್ಯೂಸ್ಗಳಿಲ್ಲ. ನಿಮ್ಮ ಕಡೆಯಿಂದನೇ ಈ ಒಂದು ಸಮಸ್ಯೆಗಳಾಗಿರ್ಬೋದು. ಸೊ ಆದಷ್ಟು ಬೇಗ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ತೆರಳಿ ನೀವು ಇದನ್ನು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಗೆ ಯಾರಿಗಾದರೂ ಇನ್ನೂ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಗೊತ್ತಿರೋರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರಿಗೆ ಕೂಡ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗಿ ಆ್ಯಂಡ್ ಅವರು ಕೂಡ ಅವರ ಸಮಸ್ಯೆನೂ ಕೂಡ ಬಗೆಹರಿಸ್ಕೊಳ್ತಾರೆ. ಸೊ ಈ ಒಂದು ಅಪ್ಡೇಟ್ಗಳು ಇಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಹೆಚ್ಚಳದ ಬಗ್ಗೆ ಮಾತಾಡಿದ್ರೆ, ಸೊ ಹೆಚ್ಚಳ ಗೊತ್ತು, ನಾನು ಮುಂಚೆನೂ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈಗ ಆಲ್ರೆಡಿ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಪಿಂಚಣಿದಾರರಲ್ಲಿ ಬಂದುಬಿಟ್ಟು ಅಂಗವಿಕಲರಿಗೆ ಮತ್ತು ಹಿರಿಯರಿಗೆ ಜೊತೆಗೆ ವಿಧವಾ ವೇತನ ಪಡ್ಕೊಳ್ತಾರವ್ರಿಗೆ ಹೆಚ್ಚಳ ಮಾಡಲೇಬೇಕು ಅಂತ ಹೇಳಿ ಸರ್ಕಾರದವರು ನಿರ್ಧಾರ ಮಾಡಿರುವಂಥದ್ದು. ಕಳೆದ 2-3 ವಿಡಿಯೋಗಳಲ್ಲೂ ಕೂಡ ತಿಳಿಸಿದೆ. ಆ್ಯಂಡ್ ಎಷ್ಟು ಹೆಚ್ಚಳ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಸರ್ಕಾರದವರು 900 ರೂಪಾಯಿಗಿಂತ ಹೆಚ್ಚು ಹೆಚ್ಚಳವನ್ನು ಮಾಡಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಆ 3 ಪಿಂಚಣಿದಾರರು ಕೂಡ ಪಿಂಚಣಿ ಹಣ ಹೆಚ್ಚಳ ಆಗುತ್ತೆ, 900 ರೂಪಾಯಿವರೆಗೂ ಕೂಡ ಹಣ ಹೆಚ್ಚಳವಾಗುತ್ತೆ. ಆದರೆ ಈ ಒಂದು ರೂಲ್ಸ್ಗಳು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಸರ್ಟಿಫಿಕೇಟ್ಗಳು ನೀವು ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಿರಿಯರಿಗೆ ಅಂದರೆ ವೃದ್ಧಾಪ್ಯ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರಾಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಾಗಿರ್ಬೋದು, ಅವರು ಏನು ಜೀವಿತ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಲೇಬೇಕು ಅಂತ ಹೇಳಿ ಹೇಳ್ತಾ ಇರೋವಂಥದ್ದು. ಅವರಿಗೆ ಈ ಒಂದು ಸರ್ಟಿಫಿಕೇಟ್ ಬಹುಮುಖ್ಯವಾಗಿ ಕಾರಣವಾಗುತ್ತೆ. ಹಾಗಾಗಿಬಿಟ್ಟು ಅದನ್ನು ಅಪ್ಡೇಟ್ ಮಾಡಿಸ್ಬೇಕು, ಅಂದರೆ ಸಬ್ಮಿಟ್ ಮಾಡಬೇಕು ಅಂತಲೇ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಎರಡನೇ ಬಂದುಬಿಟ್ಟು ಇವರಿಗೆ ಅಂಗವಿಕಲರಿಗೆ ಬಂದುಬಿಟ್ಟು ಮೆಡಿಕಲ್ ಸರ್ಟಿಫಿಕೇಟ್ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ಒಂದು ವೈಫಲ್ಯದ ಮೇಲೆ ಏನು ಹಣ ಬರುತ್ತೆ ಅನ್ನೋದು ಸರ್ಕಾರದವರು ಡಿಸೈಡ್ ಮಾಡ್ತಾರೆ. ಹಾಗಾಗಿಬಿಟ್ಟು ಅಂದರೆ ಅವ್ರಿಗೆ ಏನು ಸಮಸ್ಯೆ ಇದೆ ಅನ್ನೋದನ್ನು ನೋಡಿಬಿಟ್ಟು ಸರ್ಕಾರದವರು ಡಿಸೈಡ್ ಮಾಡೋವಂಥದ್ದು. ಹಾಗಾಗಿಬಿಟ್ಟು ಅವ್ರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಕಡ್ಡಾಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೂರನೇ ಪಾಯಿಂಟ್ ಬಂದುಬಿಟ್ಟು ಅಂದರೆ ವಿಧವಾ ವೇತನ ಪಡ್ಕೊಳ್ತಾ ಇರೋರಿಗೆ ಅವರ ಗಂಡನ ಮರಣ ಏನಿರುತ್ತೆ, ಮರಣದ ಡೆತ್ ಸರ್ಟಿಫಿಕೇಟ್ ಇಲ್ಲಿ ಬೇಕು ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಸೊ ಈ ಒಂದು 3 ಸರ್ಟಿಫಿಕೇಟ್ಗಳು ಇಲ್ಲಿ ಕಡ್ಡಾಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಯಾರಾದರೂ ಈ ಒಂದು ರೂಲ್ಸ್ಗಳು ಅಂದರೆ ಈ ಸರ್ಟಿಫಿಕೇಟ್ ಕಡ್ಡಾಯ, ಹಾಗಾಗಿಬಿಟ್ಟು ಯಾರಾದರೂ ಇನ್ನೂ ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಮಾಡಿಸಿ ಅಪ್ಡೇಟ್ ಮಾಡಿಸಿ ಅಂತೇಳಿ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ಪಿಂಚಣಿಯ ಲೇಟೆಸ್ಟ್ ಅಪ್ಡೇಟ್ಸ್ ಬಂದುಬಿಟ್ಟು. ಸೊ ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.